ಹಲೋ ಗೈಸ್, ವೆಲ್ಕಮ್ ಟು ವ್ಲಾಗ್. ನಾನು ನಿಮ್ಮ ಬಳ್ಳಾರಿ ಹುಡುಗ. ಇವತ್ತಿನ ವ್ಲಾಗ್ ಅಲ್ಲಿ ಏನು ವಿಶೇಷ ಅಂತ ನಾನು ಹೇಳಲ್ಲ, ನೀವೇ ನೋಡಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡಬಾರ್ದು, ಬನ್ನಿ ವ್ಲಾಗ್ ಕಡೆ ಹೋಗೋಣ. ಬೆಳಿಗ್ಗೆ 8 ಗಂಟೆ ನಾನು ಹಾಸಿನ ಬಿಟ್ರೆ ಚಳಿ ನನ್ನ ಬಿಡ್ತಾ ಇರ್ಲಿಲ್ಲ. ಚಳಿ ಆಗ್ತಿತ್ತು ಅಂತೇಳಿ ನಾನು ಒಲೆ ಮುಂದೆ ಕೂತ್ಕೊಂಡ್ರೆ ಹೊಗೆ ನಾನಿದ್ದೇನೆ ಅಂತೇಳಿ ಕಣ್ಣಾಗೆ ಬರ್ಬೇಕಾ. ನನ್ನ ಫ್ರೆಂಡ್ ಏನೋ ಕೆಲಸ ಇತ್ತು ಅಂತ ಬಳ್ಳಾರಿಲಿ, ಅದಕ್ಕೆ ನನ್ನ ಜೊತೆ ಕರ್ಕೊಂಡು ಹೋಗ್ತಾನೆ. ನಮ್ಮೂರ್ ಬಸ್ ಸ್ಟಾಪ್ ಬಂತು. ಸಾರಿ, ಅದು ಬರ್ಲಿಲ್ಲ, ನಾವೆಲ್ಲಿಗೆ ಹೋದ್ವಿ. ನಮ್ಮೂರ್ ಬಸ್ ಸ್ಟಾಪ್ ಇನ್ನು ರೆಡಿ ಮಾಡಿಲ್ಲ, ಮಾಡ್ತಾ ಇದಾರೆ. ಇದೆ ನೋಡಿ ನಮ್ಮೂರ ಎಂಟ್ರೆನ್ಸ್, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇನ್ನು ರೋಡ್ ನ ರೆಡಿ ಮಾಡ್ತಾ ಇದಾರೆ. ಬಸ್ ವೇಟಿಂಗ್, ಬಸ್ ಅಷ್ಟೇ ಬರ್ತು ಗೊತ್ತಿಲ್ಲ, ಅಲ್ಲಿವರೆಗೂ ಕಾಯ್ಬೇಕಷ್ಟೇ. ಬಸ್ ಏನೋ ಬಂತು ಗುರು, ಆದ್ರೆ ಇಷ್ಟೊಂದು ರಶ್ ಇರುತ್ತೆ ಅಂತ ದೇವರನ್ನ ಗೊತ್ತಿರಲಿಲ್ಲ. ಏನು ಮಾಡಕ್ ಆಗಲ್ಲ ಅಂತ ಹೇಳಿ ಇದರಲ್ಲೇ ಬಂದ್ವಿ. ನಮ್ಮೂರಲ್ಲಿ ಹತ್ತಿದವರು ನಾವ್ ಇಳಿದು ಮೂವತ್ತಿಲಿ. ಎಷ್ಟು ಚಂದ ಕಾಣಿಸ್ತಾ ಇದ್ದಲ್ವಾ ನಮ್ಮ ಇಂಡಿಯಾದ ಫ್ಲಾಗ್. ಇದೆ ನೋಡಿ ನಮ್ದು ಬಳ್ಳಾರಿ, ಅಲ್ಲ ನಮ್ಮ ಬಳ್ಳಾರಿ. ನಾವ್ ಯಾಕಪ್ಪ ಬಳ್ಳಾರಿ ಬಂದಿದ್ದು ಅಂದ್ರೆ, ನಮ್ ಫ್ರೆಂಡ್ ಏನೋ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ತೀನಿ ಅಂತ ಅದಕ್ಕೆ ಬಂದಿದ್ದು. ನನ್ನ ಫ್ರೆಂಡ್ ಆಧಾರ್ ಕಾರ್ಡ್ ಫೋಟೋ ನೋಡಿ ಹೇಗೈತೆ. ನಮ್ ಜೊತೆಗೆ ಅಣ್ಣನೂ ಬಂದಿದ್ರು. ಆಫೀಸಲ್ಲಿ ಏನೋ ಸ್ವಲ್ಪ ಲೇಟ್ ಆಗತ್ತೆ ಅಂತ ಹೇಳಿ ಗ್ಯಾಪ್ ಅಲ್ಲಿ ಟೀ ಕುಡಿಯೋಣ ಅಂತ ಬಂದ್ವಿ. ನಾವು ಗೊತ್ತಲ್ಲ ಎಲ್ಲಿಗೆ ಹೋದ್ರೆ ಇದನ್ನ ಮಾತ್ರ ಬಿಡಲ್ಲ ಅಂತ. ಸ್ಟೈಲ್ ನೋಡ್ರಿ ಅಣ್ಣಂದು. ಇನ್ನೊಂದೇನೋ ಬೇರೆ ಕಡೆ ಕೆಲಸ ಐತೆ ಅದಕ್ಕೆ ಹೋಗ್ತೀನಿ ಅಂದ. ಸರಿ ಅಣ್ಣ ಹುಷಾರು ಅಂತ ಹೇಳ್ತಿದ್ದ. ನಾವು ಬಂದ್ವಿ. ಅವಾಗ ಹೇಳ್ದಲ್ಲ ಇನ್ನು ಲೇಟ್ ಆಗತ್ತೆ ಅಂತ, ಅದಕ್ಕೆ ಸುಮ್ನೆ ಕೂತ್ಕೊಂಡು ಏನು ಮಾಡಕ್ ಆಗಲ್ಲ ಅಂತ ಹೇಳಿ ಈ ಚೀಟಿನ ಕೊಟ್ರು, ತಗೊಂಡ್ ಇಟ್ಕೊಳ್ಳಿ ಜೀವಲ್ಲಿ ಅಂತ ಹೇಳಿ ಒಂದು ಫೋಟೋ ಎಲ್ಲ ತಕೊಂಡು ಮತ್ತೆ ನಾಳೆ ಬನ್ನಿ ಅಂತ ಹೇಳಿ ಕಳ್ಸಿದ್ರು. ಸರಿ ಆಯ್ತು ಅಂತ ಹೇಳಿ ನಾವು ಬಂದ್ವಿ. ಮೋತಿ ಸರ್ಕಲ್ ಬಸ್ ಸ್ಟಾಪ್ ಹತ್ರ ಬಂದು ನೋಡಿದ್ರೆ ಇನ್ನು ಒಂದು ಬಸ್ಸು ಬಂದಿಲ್ಲ. ಅದೇ ಗ್ಯಾಪ್ ಅಲ್ಲಿ ಟೀ ಕುಡಿಯೋಣ ಅಂತ ಹೋದ್ವಿ. ಅವಾಗ ಹೇಳ್ದಲ್ಲ ಎಲ್ಲಿ ಹೋದ್ರೆ ಇದನ್ನ ಮಾತ್ರ ಬಿಡಲ್ಲ ಅಂತ. ಬಸ್ಸು ಯಾವ ಬರ್ಲಿಲ್ಲ, ಬಂದ್ರು ಯಾವ ಸ್ಟಾಪ್ ಮಾಡಿಲ್ಲ. ಅದಕ್ಕೆ ಅಂತ ಹೇಳಿ ರಾಯಲ್ಗೆ ಆಟೋದಲ್ಲಿ ಹೋದ್ವಿ. ಅಂತ ರಾಯಲ್ಗೆ ಬಂದ್ವಿ. ಇಲ್ಲಿ ಮತ್ತೆ ಬಸ್ ವೇಟಿಂಗ್ ಮಾಡ್ಬೇಕಷ್ಟೇ ನಾವು. ನಿಮಗೆ ಕ್ಲಾಕ್ ಟವರ್ ತೋರಿಸಲಿಲ್ವಾ ನಾನು? ನೋಡಿ ಕ್ಲಾಕ್ ಟವರ್, ಐ ಮೀನ್ ಗಡಿಯಾರ. ನನ್ನ ಫ್ರೆಂಡ್ಗಂತೂ ಬಸ್ ಕಾದು ಸಾಕಾಯ್ತು ಪಾಪ, ಸುಮ್ಮನೆ ಕುಂತು ಬಿಟ್ಟು. ಅಷ್ಟರಲ್ಲೇ ಬಸ್ ನಮ್ದು ಬಂತು ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು ಬಸ್ ನಮ್ದಲ್ಲ, ಗೌರ್ಮೆಂಟ್ ಅಂತ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಬರ್ಬೇಕಾರೆ ನನ್ ಕ್ಲಾಸ್ ಮೇಟ್ ಸಿಕ್ಕ, ಅವ್ನಿಗೆ ಮಾತಾಡ್ಸ್ಕೊಂಡು ನಂಗೆ ಮಾತಾಡ್ಸ್ಕೊಂತ ನಮ್ಮೂರಿಗೆ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದೀನಿ. ಅವನು ನನ್ ಮುಂದೆ ರೀಲ್ಸ್ ನಂದೇ ನೋಡ್ತಾವನೆ, ಆದ್ರೂ ಲೈಕ್ ಮಾಡ್ತಾ ಇಲ್ಲ. ಇಂಥವ್ರಿಂದ ನಮ್ ದೇಶ ಉದ್ಧಾರ ಆಗ್ತದ. ಬಸ್ಸಲ್ಲಿ ಬಂದಿರೋ ಕಾರಣದಿಂದ ಸರಿ ವಿಡಿಯೋ ಮಾಡಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಪಕ್ಕ ಮಾಡೇ ಮಾಡ್ತೀನಿ. ಎಲ್ಲವರೆಗೂ ಚೆನ್ನಾಗಿಟ್ರೆ ಮತ್ತಾಯ್ತು. ಅವನ್ನ ಅಂತೂ ನಮ್ಮೂರ್ ಕರ್ಕೊಂಡ್ ಬಂದೆ. ಯಾಕಂದ್ರೆ ಅವನು ಜಲ್ದಿ ಬೋಲ್ ಕಲ್ ಸುಬೆ ಪನ್ವೇಲ್ ನಿಕಲ್ ಇದೇ ಊರು, ಅದಕ್ಕೆ ಅವ್ನ ಐಡಿ ಕಾರ್ಡ್ ಇಸ್ಕೊಂಡಿದ್ದಾನೆ. ಆಕ್ಚುಲಿ ನೆನಪೈತಲ್ ಗೊತ್ತಿಲ್ಲ, ನೆನಪಿಲ್ಲ ಅನ್ಕೊಂಡಿದ್ದೆ. ಆದ್ರೆ ಅವ್ನು ಕೇಳಿದಾಗ ಮತ್ತೆ ನಮ್ಮ ಪಯಣ ಪ್ರೀತಿಯ ಕಡೆಗೆ ಎಂತದೂ ಇಲ್ಲಣ್ಣ, ಮನೆಗೆ ಹೋಗ್ಬೇಕಷ್ಟೇ. ಸಿಂಗಲ್ ಲೈಫ್